ಬೇಯಿಸಕ್ ಬರ್ತಿರಲ್ಲ, ಮಿಕ್ಕಿದ್ ಮಾಡ್ತಿದ್ದೆ, ಮಾಡಿದ್ದೀನಿ. ಸೊ ಬಿಗ್ ಬಾಸ್ ಮನೆನ ಎಷ್ಟು ಮಿಸ್ ಮಾಡ್ಕೋತಿದ್ರ ಅವಾಗ್ಲೇ ಕೇಳಿದೆ ನಾನು. ಸೊ ಮನೆ ಒಳಗಡೆ ಈಗ ಹೊರಗಡೆ ಇದ್ದೀರಾ, ಒಳಗಡೆ ಇದ್ದಾಗ ಬೇರೆ ರೀತಿ, ಹೊರಗಡೆ ಇದ್ದೀರಾ. ಸೊ ಮತ್ತೊಂದು ಅವಕಾಶ ಕೊಟ್ಟರೆ ಹೋಗ್ತೀರಾ ಅಂದ್ರೆ ಗೆಸ್ಟ್ ಅಫಿಯರೆನ್ಸ್ ಆಗಾದ್ರೂ ಬನ್ನಿ ಒಂದ್ ವಾರ ಅಂದ್ರೆ. ಸರ್ ಏನಂದ್ರೆ ನಾನು ಬದುಕಲ್ಲಿ ಏನೇನೋ ಕಳ್ಕೊಂಡ್ ಬೆಳೆದವನು, ನಾನೇನೋ ಪಡ್ಕೊಂಡ್ ಬೆಳೆದವನಲ್ಲ, ಕಳ್ಕೊಂಡೇ ಬೆಳೆದವನು. ಹಂಗಾಗಿ ಅದು ಕಳೆದೋಗಿದ್ದು, ಅದು ಹೋಯ್ತು, ಅದಷ್ಟೇ ನನ್ನ ಕೈಲಿ ಇಷ್ಟೇ ದಿನ ಇದ್ದಿದ್ದು ಅಂತ ಅನ್ಕೊಂತಿದ್ದೆ. ಆ ತರನೇ ಬಂದವನು. ಈಗ ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ಋಣ ಇರಬೇಕು ಅಂತ ಇತ್ತು, ಅಷ್ಟು ದಿನ ಖುಷಿಯಾಗಿ ಅಲ್ಲಿದ್ದೆ. ಈಗ ಬಂದು ಈಗಾಗಲೇ ನನ್ನ ಸಿನಿಮಾಗಳಿಗೆ ಡೇಟ್ ಕೊಟ್ಟಿದ್ದೀನಿ ಸರ್. ಈಗ ಮತ್ತೆ ನಾನು ಖಂಡಿತ ಹೋಗಲ್ಲ, ಯಾಕಂದ್ರೆ ಡೇಟ್ ಕೊಟ್ಬಿಟ್ಟಿದ್ದೀನಿ. ಈಗಾಗಲೇ ಕಾಯಿಸ್ಬಿಟ್ಟಿದ್ದೀನಿ ಒಂದು ಸಿನಿಮಾದವ್ರಿಗೆ, ಎಲ್ಲಾದ್ರೂ ಸಾರಿ ಕೇಳೋಣ, ಇದು ಬಿಗ್ ಬಾಸ್ ಇತ್ತಲ್ಲ ಅದಕ್ಕೋಸ್ಕರ ಅಂತ. ಈಗ ಮತ್ತೆ ಹೆಂಗ್ ಮಾಡಕ್ಕ ಸರ್, ನನ್ನ ಸಿನಿಮಾ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಬಿಗ್ ಬಾಸ್ ಬಿಡಿ, ಈಗ ಸಿನಿಮಾ ಹೆಂಗಿದೆ, ಯಾವ ಸಿನಿಮಾ ಒಪ್ಕೊಂಡಿದ್ದೀರಾ, ಮುಂದೆ ಹೆಂಗ್ ಜರ್ನಿ? ಸರ್ ಒಪ್ಪಿರೋದೇ ಒಂದು 10 ಇದೆ, ಈಗ ಅದನ್ನು ಮುಗಿಸ್ಬೇಕು. 3 ಲೀಡಲ್ಲಿ ಮಾಡ್ತಾ ಇದ್ದೀನಿ, ಅದಿದೆ. ಅದು ಬಿಟ್ಟು ಗಣೇಶ್ ಸರ್ ಜೊತೆ ಒಂದು ಡಿಜಾಂಗೋ ಕೃಷ್ಣಮೂರ್ತಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಕಟಾರ, ಕುಟೀರ, ಅಮರಾವತಿ ಪೊಲೀಸ್ ಸ್ಟೇಷನ್, ನನ್ಗೊಂದಷ್ಟು ಮರ್ತೋಗಿದೆ. ಒಟ್ಟು ಬೇಕಾದ್ರೆ ನೀವು ಲೆಕ್ಕ ಕೊಡೋದ್ರೆ ಬರೋದು ಸಾಯಂಕಾಲ ಕಳಿಸ್ತೀನಿ ಫೋಟೋ. ಒಂದು 10 ಸಿನಿಮಾ ಇದೆ ಅನ್ಸುತ್ತೆ ಸರ್ ಟೋಟಲ್ ಈಗ ಮಾಡ್ಬೇಕಾಗಿರೋದು. ಆಮೇಲೆ ಇದು ಪೊಲೀಸ್ ಬೀಟು, ಅತ್ತಿಕಾಯ, ಇವೆಲ್ಲ ಇದೆ ಸರ್ ಸಿನಿಮಾಗಳು ಇದೆ. ಅದೇ ಒಂದು 10 ಸಿನಿಮಾ ಇದೆ, ಈ ತರ ಮುಗಿಸ್ತೀನಿ ಅದೆಲ್ಲ. ಸೊ ನಿಮ್ಮ ಗುರು ಅಂತ ಹೇಳಿದ್ರೆ ಸೂರ್ಯ ಅವರು ಅಂತ ಹೇಳಿದ್ರಿ ಅಲ್ಲ, ಗುರುಗಳು ಸೂರ್ಯ ಅವರು ಅಂತ ಹೇಳಿದ್ರಿ. ಅದ್ರ ಆಚೆಗೆ ಮತ್ತೊಬ್ಬ ಗುರು ಯಾರಾದ್ರೂ ಇದ್ರೆ ಯಾರು? ಸರ್ ಖಂಡಿತ ಇದ್ದಾರೆ ಸರ್. ಈಗ ವಿಜಯಣ್ಣ ಆಗ್ಬೋದು, ಪರಮೇಶ್ ಸರ್ ಅಂತ ಆಗ್ಬೋದು, ಪೀಣ್ಯ ನಾಗರಾಜ್ ಸರ್ ಅಂತ ಆಗ್ಬೋದು, ಉಮೇಶ್ ಬೀದರ್ ಅಂತ ಆಗ್ಬೋದು, ತರುಣ್ ಸರ್ ಆಗ್ಬೋದು, ಈ ತರ ನಂದಕಿಶೋರ್ ಸರ್ ಆಗ್ಬೋದು. ಸರ್ ನಾನು ಸಾಯಿಮಾ ಅವಾರ್ಡ್ ತಗೊಂಡಾಗ ಒಂದು ಮಾತು ಹೇಳಿದೆ, ನಾನು ಡೈರೆಕ್ಟ್ ಆಗಿ ದೇವ್ರ ರೂಪ ಹೆಂಗಿರುತ್ತೋ ನೋಡಿಲ್ಲ, ಆದ್ರೆ ದೇವ್ರನ್ನ ಡೈರೆಕ್ಟರ್ ರೂಪದಲ್ಲಿ ನೋಡ್ತಿದ್ದೀನಿ ಅಂತ. ಆ ಡೈರೆಕ್ಟರ್ ಗಳಿಂದಾನೇ ಸರ್ ಸುದಿ ಇವತ್ತು ನೀವು ಮೈಕ್ ಸುದಿಗೆ ಯಾಕೆ ಹಿಡಿದಿದ್ದೀರಾ ಅಂದ್ರೆ ಆ ಡೈರೆಕ್ಟರ್ ಗಳಿಂದಾನೆ ಸರ್. ಇವತ್ತು ಬಿಗ್ ಬಾಸ್ ಅಲ್ಲಿ ನೀವು ಸುದಿನ ಏನಕ್ಕೆ ನೋಡಿದ್ರಿ ಹೇಳಿ? ಪ್ರಕಾಶ್ ಅನ್ನೋ ಒಬ್ಬ ಡೈರೆಕ್ಟರ್ ಇಂದ ಸರ್. ಎಲ್ಲರೂ ನನ್ನ ಗುರುಗಳೇ ಸರ್. ಕೆಲವರು ಹೇಳ್ತಾರೆ ದೇವ್ರ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇದೆ, ಹುಡುಕಿದ್ರೆ ದೇವ್ರ ಸಿಕ್. ನೀವ್ ಹೇಳ್ತಾ ಇದ್ರಿ ಅಂದ್ರೆ ಹುಡುಕಿ ಕುಂತ್ರೆ ಬೆವರೇ ಬರಲ್ಲ, ಇನ್ನು ದೇವ್ರು ಬರುತ್ತೆ ಮೇಲೆ. ಅದೇ ಕುಂತ್ರೆ ಬೆವರೇ ಬರಲ್ಲ, ಇನ್ನು ನಮ್ಮ ಮೇಲೆ ಎತ್ತಕ್ ದೇವ್ರು ಬರ್ತಾನ ಅಂದಿದೆ. ಅಂದ್ರೆ ಕೆಲಸ ಮಾಡು ಅಂತ. ಕುತ್ಕೊಂಡು ದೇವರೇ ಅಂದ್ರೆ ದೇವ್ರು ಬರಲ್ಲ, ಕೆಲಸ ಮಾಡೋದು ಕೆಲಸದಲ್ಲೇ ದೇವ್ರನ್ನ ಕಾಣ್ಬೋದು. ಹಣೆ ಬರಕ್ ಮಾತ್ರ ಹಣೆ ಬರನ ಅಳ್ಸೋ, ಇದು ಸಾರಿ ಬೆವ್ರಿಗೆ ಮಾತ್ರ ಹಣೆ ಬರನ ಅಳ್ಸೋ ಶಕ್ತಿ ಇರುತ್ತಂತೆ. ಬೆವ್ರು ಬೇಕಲ್ಲ ಸರ್, ದುಡಿಬೇಕು ಸರ್. ಈಗ ಸಿನಿಮಾ ಆಯ್ತು, ಅದ್ರ ಆಚೆಗೆ ಮತ್ತೆ ಯಾವ ಕ್ಷೇತ್ರಕ್ಕಾದ್ರೂ ಹೋಗ್ಬೇಕಂದ್ರೆ ಬಿಸ್ನೆಸ್ ಆ ತರದ ಏನಾರ ಐಡಿಯಾ ಇದೆಯಾ? ನನಗೆ ಬಿಸ್ನೆಸ್ ನನ್ನ ಸಿನಿಮಾ ಸರ್. ನನ್ನ ಬಿಸ್ನೆಸ್ ನನ್ನ ದುಡಿಮೆನೆ ಸಿನಿಮಾ. ನನ್ನ ಸಿನಿಮಾನ ಬಿಸ್ನೆಸ್ ಆಗೇ ತಗೊಂಡಿರೋದು. ಯಾಕಂದ್ರೆ ನನ್ಗೆ ಸಂಬಳ ದುಡ್ಡು ಅಲ್ಲೇ ಸರ್ ಕೊಡ್ತಿರೋದು. ನನ್ನ ಪ್ರಾಡಕ್ಟ್ ಏನು ಅಂದ್ರೆ ನನ್ನ ಮನೋರಂಜನೆ, ನನ್ನ ಬಿಸ್ನೆಸ್ ಏನು ಅಂದ್ರೆ ಸಿನಿಮಾ. ಇದ್ರ ಆಚೆಗೆ ಇನ್ನೊಂದು, ಏಕಾಏಕಿ ಬಿಗ್ ಬಾಸ್ ಮನೆಯನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ನಿಮ್ಮನ್ನ ಹೊರಗಡೆ ಇಕ್ತಾರೆ. ಆಗ ಅಂದ್ರೆ ಬೇರೆ ಹೊರಗಡೆ ಒಂದು ಹೋಟೆಲ್ ಕಡೆ ಇಕ್ತಾರೆ. ಸೊ ನಿಮ್ಗೆ ಅವಾಗ ಹೆಂಗಾಯ್ತು? ಭಯ ಆಯ್ತಾ, ಶಾಕ್ ಆಯ್ತು, ಏನಾಗ್ತಿದೆ ಗೊತ್ತಾಗ್ತಿತ್ತು? ಯಾಕೆ ಸರ್, ನಾನೇನಾದ್ರೂ ಯಾವ್ದಾರ ಟೆರರಿಸ್ಟ್ ಗ್ಯಾಂಗ್ ಸಿಗಾಕೊಂಡ್ಬಿಟ್ಟಿದ್ನ? ಅವತ್ತಿನ ಪರಿಸ್ಥಿತಿ ಹಂಗೆ ಇತ್ತಾ ಅಂತ? ಇಲ್ಲ ಸರ್, ನಾನು ಹಂಗೆಲ್ಲ ಚಿಕ್ಕದಕ್ಕೆಲ್ಲ ಹಂಗೆಲ್ಲ ಏನೂ ಆಗಲ್ಲ ಸರ್. ಎಂತೆಂಥ ದೊಡ್ಡದಕ್ಕೆ ಅಲ್ಲಾಡಿಲ್ಲ. ನಾನು ಹೊರಗಡೆ ಇಡಲಿಲ್ಲ, ತಿರುಗಿ ಇನ್ನೊಂದ್ ಕಡೆ ಒಳಗಡೆನೆ ಇಟ್ಟಿದ್ದು. ಆಮೇಲೆ ನಂಗೆ ತುಂಬಾ ನೀಟಾಗಿ ಗೊತ್ತು ಸರ್, ನಾನು ಏನು ಯಾವ್ದೋ ಅಪರಾಧ ಮಾಡಿಲ್ವಲ್ಲ ಸರ್. ಅದು ಯಾವ್ದೋ ವಾಟರ್ ಪೊಲ್ಯೂಷನ್ ಅನ್ನೋ ಸಮಸ್ಯೆ ಗೊತ್ತಾಯ್ತು, ಅದೇನೋ ಜಾಗದ್ದು. ಸೊ ಪಾಪ ನಮ್ಮನ್ನು ನೀಟಾಗಿ ಕರ್ಕೊಂಡೋಗಿ ಇನ್ನೂ ತುಂಬಾ ಚೆನ್ನಾಗಿರೋ ಒಂದು 7 ಸ್ಟಾರ್ ಹೋಟ್ಲ 5 ಸ್ಟಾರ್ ಹೋಟ್ಲಲ್ಲಿ ಇರಿಸೋರು. ತುಂಬಾ ಆರಾಮಾಗಿದ್ದೆ ಸರ್. ಅದಕ್ಕೆ ಯಾಕೆ ಶಾಕ್ ಆಗ್ಲಿ ಸರ್. ಸೊ ಇನ್ನೊಬ್ಬ ಕಂಟೆಸ್ಟೆಂಟ್ ಮಲ್ಲಮ್ಮ ಎನ್ನುವಂತ ಒಂದು ವ್ಯಕ್ತಿ, ಸೊ ಹಿರಿಯ ಜೀವ. ಸೊ ಆ ವಯಸ್ಸಲ್ಲೂ ಕೂಡ ಆ ರೀತಿ ಬಿಗ್ ಬಾಸ್ ನಲ್ಲಿ ಅಷ್ಟು ವಾರಗಳ ಇರಬಹುದು ಅನ್ನೋಂಥದ್ದನ್ನು ತೋರಿಸ್ಕೊಟ್ರು. ಮಲ್ಲಮ್ಮ ಅವರ ಬಗ್ಗೆ ನಿಮ್ಮ ಬಗ್ಗೆ? ಮಲ್ಲಮ್ಮ ಅವ್ರು ಸೂಪರ್ ಸರ್. ಅವ್ರು ತುಂಬಾ ಇನ್ನೋಸೆಂಟ್ ಸೋಲ್ ಸರ್. ಅವ್ರಿಗೆ ಏನು ಪ್ರಪಂಚದಲ್ಲಿ ಈ ಕಪಟ ಗಿಪ್ಟನೆ ಗೊತ್ತಿಲ್ದಿರ ಅಂತ ಹೆಣ್ಮಗಳು. ಅದಕ್ಕೆ ದೇವ್ರು ಅಲ್ಲಿವರೆಗೂ ಕರ್ಕೊಂಡ್ ಬಂದ್ರು ಅನ್ಸುತ್ತೆ. ಆ ಏಜ್ ಅಲ್ಲಿ ಎಷ್ಟು ಫೈಟ್ ಕೊಡ್ಬೋದು ಅಷ್ಟು ಕೊಟ್ರು. ಮೇ ಬಿ ಎಲ್ಲಿ ಸೋತ್ರು ಅನ್ನೋದು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಈಗ ತಾನೇ ಆಚೆ ಬಂದಿದ್ದು. ತಾಯಿ ತರನೇ ಇದ್ರು ಸರ್, ಎಲ್ಲರೂ ಮಕ್ಕಳ ತರನೇ ನೋಡ್ತಿದ್ರು, ಎಲ್ರಿಗೂ ಅಡಿಗೆ ಮಾಡಾಕ್ತಿದ್ರು, ಎಲ್ಲರೂ ಪ್ರೀತಿಯಿಂದ ನೋಡಿದಾರೆ, ಒಂದು ತಾಯಿ ತರನೇ ನೋಡಿದಾರೆ. ಡಾಕ್ ಸತೀಶ್ ಅವರು ಹೊರಗಡೆ ಬಂದ ಮೇಲೆ ಒಂದಷ್ಟು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಅಂದ್ರೆ ನಂಗೆ ಅಷ್ಟು ಹುಡುಗಿರ್ಲ ಅಂದ್ರೆ ಪ್ರಪೋಸ್ ಮಾಡ್ತಾ ಇದ್ರು, ಹಂಗೆ ಹಿಂಗೆ ಏನೋ ಮಾಡಿರ್ಬೋದು. ಅವ್ರು ಈಗ 50 ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ, ಅವ್ರು 20 ವಯಸ್ಸಲ್ಲಿ ಸಖತ್ತಾಗಿದ್ರು ಅನ್ಸುತ್ತೆ. ಮಾಡಿರ್ಬೋದು ಪಾಪ, ನಿಜ ಇರ್ಬೋದು. ನಾವ್ ಹೆಂಗ್ ಸುಳ್ಳು ಅನ್ನೋದು. ಒಳ್ಳೆ ಹೈಟು, ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ಕಲರು, ಆಗ ಇನ್ನೂ ಚೆನ್ನಾಗಿದ್ರು ಅನ್ಸುತ್ತೆ. ಆ ಕಾಲಕ್ಕೆ ಮಾಡಿರ್ಬೋದೇನೋ. ಹೊರಗಡೆ ಒಂದು ಚರ್ಚೆ ಆಗ್ತಿದೆ, ಚಂದ್ರಪ್ರಭಾ ಅವರು ಏನೋ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ರು. ಅಂದ್ರೆ ಬಿಗ್ ಬಾಸ್ ಕಳ್ಸೋಕಿನ ಮುಂಚೆ ಅವರೇ ಗೇಟಿಂದ ಆಚೆ ಬಂದ್ಬಿಟ್ರು. ಇಲ್ಲ, ಅವ್ರಿಗೆ ಮನ್ಸಿಕ ನೋವಿರ್ಲಿಲ್ಲ, ಫಿಸಿಕಲಿ ನೋವಿತ್ತು ಅಷ್ಟೇ. ದೈಹಿಕವಾಗಿ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು, ತುಂಬಾ ಸೊಂಟದ ನೋವಿತ್ತು. ಅವ್ರದನ್ನ ಕೇಳ್ಕೊತಿದ್ರು ತುಂಬಾ ಬಿಗ್ ಬಾಸ್ ಇದರಲ್ಲಿ. ಅದಕ್ಕೆ ಹೋಗಿರ್ಬೋದು ಅಷ್ಟೇ. ಅಷ್ಟೊಂದು ನೋವು ಅಂದ್ರೆ ಒಳಗಡೆ ಇರ್ತಕ್ಕಂತ ಏನ್ ಕಂಟೆಸ್ಟೆಂಟ್ ಮಾತಾಡಿಸಿ ಒಂದು ರಿಯಾಕ್ಟ್ ಮಾಡೋಕ್ಕೂ ಕೂಡ ಅವ್ರ ಹತ್ರ ಟೈಮ್ ಇರ್ಲಿಲ್ಲ. ಅಂದ್ರೆ ಬೇಡ ಹೊರಗೋದ್ರೆ ಸಾಕು. ಮೋಸ್ಟ್ಲಿ ಸೊಂಟ ನೋವು ವಾಯ್ಸೇ ಬರ್ಲಿಲ್ವೇನೋ ಅವತ್ತು, ಹಂಗಾಗಿರ್ಬೋದು ಅನ್ಸುತ್ತೆ. ಅದೇ ಒಂದ್ಸರಿ ತುಂಬಾ ಪೇನ್ ಆದಾಗ ಮಾತಾಡಕ್ಕೆ ಆಗಲ್ವಲ್ಲ, ಹಂಗಾಗಿರ್ಬೋದು ಅನ್ಸುತ್ತೆ ಸರ್. ಫೋನ್ ಕಾಲ್ ಆಗಿರ್ಬೋದು, ಪತ್ರಗಳಾಗಿರ್ಬೋದು, ಅಥವಾ ಒಂದಷ್ಟು ಮನೆಯಿಂದ ವಿಡಿಯೋಸ್ಗಳು ಬಂದಾಗ ಎಷ್ಟು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ರೆಗ್ಯುಲರ್ ಮನೆಯಲ್ಲಿ ಜೊತೆ ಬೆರೀತಾ ಇದ್ವಿ. ಸೊ ಹೊರಗಡೆ ಹೋದಾಗ ಕೆಲವರು ಹೇಳ್ತಾರೆ, ಏನ್ ಗುರು ಹೋಗಿರೋದೇ 3 ವಾರ, ಇಷ್ಟೊಂದು ಡ್ರಾಮಾ ಆಡ್ತಾವ್ರಲ್ಲ. ನಮ್ ಕೆಲವರೆಲ್ಲ ಸೈನ್ಯಕ್ಕೆ ವರ್ಷಾನ್ಗಟ್ಲೆ ಹೋಗ್ತಾರೆ, ಅವ್ರೇನು ಅನ್ನಲ್ಲ, ಇವ್ರೇನ್ ಹಿಂಗ್ ಡ್ರಾಮಾ ಆಡ್ತಾರೆ. ಇಲ್ಲ, ನಾನು ಇದನ್ನೇ ಪ್ರಕಾಶ್ ಸರದ ಇಂಟರ್ವ್ಯೂ ಕೇಳಿದೆ, ಇದೇ ಮಾತು.
ಇದೇ ಎಕ್ಸಾಕ್ಟ್ ಮಾತೆ ಕೇಳಿದೆ, ಒಳಗಡೆ ಹೋಗಿ ಟ್ರೈ ಮಾಡಿ ಅಂದಿದ್ರು. ಅಲ್ಲಿ ಬೇರೆ ತರ ಆಗುತ್ತೆ ಸರ್. ಈಗ ನಾನು ಶೂಟಿಂಗ್ ತಿಂಗಳಗಟ್ಟಲೆ ಹೋಗಿದ್ದೀನಿ, ಹಿಂಗಾಗಲ್ವಲ್ಲ ಅಂತ ಕೇಳಿದೆ. ಅಲ್ಲಿ ವಿಡಿಯೋ ಕಾಲು, ವಾಟ್ಸಪ್ ಏನು ಎಲ್ಲ ಗೊತ್ತಾಗ್ತಿರುತ್ತೆ. ಇಲ್ಲ ಅಷ್ಟು ಗೊತ್ತಾಗಲ್ಲ ಸರ್, ಹಂಗಾಗುತ್ತೆ ಸರ್. ಇದು ನಾನೀಗ ಹೇಳಿದ್ರು ತಿರುಗಿ ಅದೇ ಓಡ್ಬಿಡ್ತಾವನೆ ಅಂತ ನಿಮ್ಗೆ ಅನ್ಸುತ್ತೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವೇ ಹೋಗ್ಬೇಕು. ಇಲ್ಲ ಹಂಗಂದವ್ರು ನಿಮ್ಗೆ ಯಾರು ಗೊತ್ತಿದ್ದವ್ರೆ ಅಲ್ಲಿ ಕಳಿಸಿದಾಗ ಅವಾಗ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ. ಅವಾಗ ಅವ್ರಿಗೂ ಆ ರಿಯಲೈಸೇಷನ್ ಆಗ್ಬಿಡುತ್ತೆ, ಓ ಶಿಟ್ ನಾನು ಹಿಂಗೆ ಅಂದಲ್ಲ ಅಂತ. ಅಲ್ಲಿ ಹೋದ್ರೇನೆ ಅದು ಅನ್ಸೋದು ಅನ್ಸುತ್ತೆ ಸರ್. ಈಗ ನಿಮ್ಮನ್ನ ಈಗ ಆಲ್ರೆಡಿ ಮುಂಚೆನೂ ಕೂಡ ನಿಮ್ಗೊಂದು ಫ್ಯಾನ್ಸ್ ಬೇಸ್ ಇತ್ತು. ಸೊ ಈಗ ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಹೆಚ್ಚಾಗಿದೆ. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀವಿ ಸರ್? ಯಾವಾಗ್ಲೂ ಅಷ್ಟೇ, ನಾನು ಅದನ್ನೇ ಹೇಳೋದು. ನಾನು ಯಾವತ್ತು ಯಾರು ಫ್ಯಾನ್ಸು ಅಭಿಮಾನಿ ಅನ್ನೋಕ್ಕೆ ತುಂಬಾ ದೊಡ್ಡ ಮಟ್ಟದ ಕೆಲಸ ಮಾಡಬೇಕು. ನಾವು ಅಷ್ಟು ಮಾಡಿಲ್ಲ. ನನ್ನ ಪ್ರೀತಿಸೋರು ಒಂದಷ್ಟು ಜನ ಇದ್ದಾರೆ, ಇನ್ನೊಂದಷ್ಟು ಜಾಸ್ತಿ ಆಗಿರ್ಬೋದು. ಆಮೇಲೆ ನನ್ನ ಪ್ರೀತಿಸೋರಿಗೆ ಅದೇ ಅವರ ನಿರೀಕ್ಷೆ ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಅವರನ್ನ ರಂಜಿಸಿ ಈ ಒಂದು ಏನು ನೋವಿದೆ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳ್ತೀನಿ. ನಾನು ಪ್ರೀತಿಸಿದ ಎಲ್ಲ ಕನ್ನಡಿಗರಿಗೂ, ನನ್ನ ಕರ್ನಾಟಕ ಜನಕ್ಕೂ ನಾನು ಮನಸ್ಪೂರ್ವಕವಾಗಿ ನಮಸ್ಕರಿಸ್ತೀನಿ ಸರ್. ಯಾಕೋ ಸಿಕ್ಕಾಪಟ್ಟೆ ಸ್ವರ್ಗದಂಗಿದೆ ಸರ್ ನೀವು. ಸ್ವರ್ಗದೇನು ಸರ್, ಕರ್ಗೆ ಹೋಗಿದ್ದೀನಿ. ಹೌದು ಸರ್, ಅಲ್ಲಿ ಸ್ವಲ್ಪ ಕಷ್ಟ ಸರ್. ಫುಡ್ ಎಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ವಾ? ಅಡ್ಜಸ್ಟ್ ಅಲ್ಲ ಸರ್, ಫುಡ್ಡೇ ಕಮ್ಮಿ. ಅಲ್ಲಿ ಫುಡ್ ನಿದ್ದೆ ಎರಡು ಕಮ್ಮಿ, ಅದೇ ಆಟ ಅದು. ಸ್ವಲ್ಪ ವೀಕ್ ಆಗುತ್ತೆ. ಆಗಿದೀವಿ, ಎಲ್ಲರೂ ಆಗಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ, ಯಾರೇ ಆಚೆ ಬಂದು ನಿಮ್ಗೆ ಅದು ಫೀಲ್ ಆಗುತ್ತೆ. ಒಳ್ಳೇದಾಗ್ಲಿ, ಮತ್ತಷ್ಟು ಸಿನಿಮಾಗಳು ನಿಮಗೆ ಇನ್ನಷ್ಟು ಹುಡುಕೊಂಡ್ ಬರ್ಲಿ. ಅದ್ರಾಚೆಗೆ ಇನ್ನೊಂದು ಕ್ವಶನ್, ಈ ಸ್ಯಾಂಡಲ್ವುಡ್ ಅಲ್ಲದೆ ಪರಭಾಷೆ ಚಿತ್ರಗಳು ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಸರ್. ಈಗ 2 ತೆಲುಗು ಸಿನಿಮಾ ಮಾಡಿದೆ ಸರ್, ಅದನ್ನು ಮುಗಿಸ್ಬಿಟ್ಟು ನಾನು ಅದೇ ಹೈದರಾಬಾದ್ ಅಲ್ಲಿ ಇದೆ ಕೊನೆಯ ದಿನಗಳಲ್ಲಿ, ಅಂದ್ರೆ ಬಿಗ್ ಬಾಸ್ ಬರೋ ಅಂತ ಇನ್ನೊಂದು ವಾರಘಟ್ಟಗಳಲ್ಲೆಲ್ಲ ಹೈದರಾಬಾದ್ ಅಲ್ಲಿ ಇದೆ. 2 ತೆಲುಗು ಮಾಡಿದೀನಿ ಸರ್. ಗೊತ್ತಿಲ್ಲ ಈಗ ಹೆಂಗ್ ಓಪನಿಂಗ್ ಇದೆಯೋ ಅಲ್ಲಿ ಏನು ಅಂತ. ಈಗ ಮೊಬೈಲ್ ಆನ್ ಮಾಡಬೇಕು, ಇನ್ನೂ ಮಾಡಿಲ್ಲ ನಾನು. ಬರ್ತಾ ಇದ್ದೆ ನಾನು, ಸುದ್ದಿ ಅವ್ರದ್ದು ಮೊಬೈಲ್ ಆನ್ ಆದಕ್ಕಿಂತ ಆಫ್ ಆಗಿದ್ದೆ ಜಾಸ್ತಿ. ನಾನು ಸರ್ ಹೌದು, ನನಗೆ ಬರೋ ಫೋನ್ ಕಾಲ್ಸ್ಗೆ ನಿಮ್ಗೆ ಇಂಟರ್ವ್ಯೂ ಕೊಡಕ್ಕಾಗಲ್ಲ, ನಾನು ಏನ್ ಮಾಡ್ಲಿ, ಅದಕ್ಕೆ ಆಫ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ನಿಮ್ದು ಏನ್ ಈ ಕರ್ತವ್ಯ ಇದೆ ಮುಗಿಸಿ, ಆಮೇಲೆ ನಾನು ನನ್ನ ಬದುಕು, ನನ್ನ ಮೊಬೈಲು, ನನ್ನ ಮನೆ. ಹಾ ಸರ್. ಕೊನೆಯದಾಗಿ ಬಿಗ್ ಬಾಸ್ ಸುದ್ದಿ ಅವರಿಗೆ ಒಂದು ಅವಕಾಶ ಕೊಡ್ತೀವಿ. ಕಾರ್ಪೊರೇಟರ್ ಅಥವಾ MLA ಆಗ್ತೀರಾ? ಎಲ್ಲಿ ಒರಿಜಿನಲ್ ಆಗ ಬಿಗ್ ಬಾಸ್ ಅಲ್ಲ, ಬೋತ್. ಇವಾಗ ನಿಮ್ಗೆ ಇದಕ್ಕಿದಂಗೆ ಎಡಿಟರ್ ಮಾಡ್ತೀನಿ ಅಂತ ನೀವೇನ್ ಮಾಡ್ತೀರಾ ಸರ್? ಖಂಡಿತ ಖುಷಿ ಆಗುತ್ತೆ, ಭಯಂಕರ ಖುಷಿ ಆಗ್ತೀನಿ. ಕಲಿಬೇಕು ಸರ್ ನಿಮ್ಮಿಂದ. ಸರ್ ಚಿತ್ರಾನ್ನ ತಿಂತಾ ಇರ್ತೀರಾ, ಮಟನ್ ಬಿರಿಯಾನಿ ಕೊಡ್ತೀನಿ, ತಿನ್ನಲ್ವಾ ನೀವು? ತಿನ್ನಲ್ವಾ? ತಿಂತೀನಿ. ಏನ್ ಕೊಟ್ರು ಅವಕಾಶ, ಯಾವುದೇ ಅವಕಾಶ ಬಂದ್ರು ಒಪ್ಕೋತೀನಿ. ಅಲ್ಲ ಅಂದ್ರೆ ಬೆಟರ್ ಅಂದಾಗ ಆಯ್ತು, ನಾಳೆ CM ಕೊಡ್ತೀವಿ ಆಗಿ ಅಂತ ಹೇಳಿದ್ರೆ ಸಡನ್ ಆಗಿ ಆಗುವಂತ ಆಗ್ಬಿಡ್ತೀರ. ಅಲ್ಲ, ನಾನು ಹೇಳಿದ ಅಂತ ಅವಕಾಶ ಬಂದಾಗ ಖಂಡಿತ ನೀವು ಆಗಲ್ವಾ? ನೀವು ಇವಾಗ ಇದಕ್ಕಿದ್ದಂಗೆ CM ಆಗೋಂದ್ರೆ ಆಗಲ್ವಾ? ಆಗಲ್ಲ ಸರ್. ನಾನು ಹಂಗಾರೆ ಯೋಚನೆ ಮಾಡ್ತೀನಿ, ಇದು ಓಕೆ ಬ್ಯಾಲೆನ್ಸ್ ಮಾಡೋದಾ, ಒಂದೆರಡು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಗೊತ್ತಿರೋರು ಹಿರಿಯರು ಇದ್ರೆ ಡೀಲ್ ಮಾಡ್ಬೋದಾ ಅನ್ಸುತ್ತೆ. ನಾನು ಆಗ್ತೀನಿ. ಓಕೆ ಸರ್, ಒಳ್ಳೇದಾಗ್ಲಿ. ಆ ರೀತಿ ಅವಕಾಶಗಳು ಬರ್ಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ನಿಮ್ ಬಾಯರ್ಕೆ ಹಂಗೆ ಬರ್ಲಿ. ಹಂಗೇನಾರು ನನಗೆ ಬಂದ್ರೆ ನಾನು ದೇವರನೆಗೆ ಹೋಗಿ ಸಖತ್ ದುಡ್ಡು ಏನಾರು ಇದ್ರೆ, ಪವರ್ ಇದ್ರೆ ನಿಮ್ಗೆ ಸಪ್ರೇಟ್ ಒಂದು ಚಾನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಗೂ ಒಳ್ಳೇದು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಮತ್ತಷ್ಟು ಸಿನಿಮಾಗಳಲ್ಲಿ ಇಡೀ ಕರ್ನಾಟಕ ಜನರನ್ನ ರಂಜಿಸಿ ಅಂತ ನಾವು ಕೂಡ ಹಾರೈಸ್ತೀವಿ. ಸೀರಿಯಸ್ ಆಗಿ ಮಾಡ್ತೀನಿ, ಖಂಡಿತ ಸಿನಿಮಾದಲ್ಲಿ ಅದು ರಂಜಿಸ್ತೀನಿ. ವೀಕ್ಷಕರೇ, ಕಾಕ್ರೋಚ್ ಸುದ್ದಿ ಅಂದ ತಕ್ಷಣ ನಮಗೊಂದು ರೀತಿ ರಗಡ್ ಲುಕ್, ಆ ಪಂಚ್ ಡೈಲಾಗು, ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಬಿಗ್ ಬಾಸ್ ಮನೆಯ ಹಾಫ್ ಸೆಂಚುರಿ ಹೊಡೆದು ಈಗ ಹೊರಗಡೆ ಬಂದಿದ್ದಾರೆ. ಸೊ ಮತ್ತಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ನಾವೆಲ್ಲ ಈಗ ಅವ್ರನ್ನ ಇಷ್ಟು ದಿವಸ ಕಿರು ತೆರೆಯಲ್ಲಿ ನೋಡ್ತಾ ಇದ್ವಿ, ಈಗ ಬೆಳ್ಳಿ ತೆರೆಯಲ್ಲಿ ನೋಡುವಂತ ಮತ್ತಷ್ಟು ಅವಕಾಶಗಳು ಬರುತ್ತೆ ಎನ್ನುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.